ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಬಾಲಾಜಿ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿ ಕಳೆದ 35ರಿಂದ 40 ವರ್ಷಗಳಿಂದ ವಾಸಿಸ್ತಾ ಇರೋ ದಲಿತ ಹಾಗೂ ದೇವದಾಸಿ ಕುಟುಂಬಗಳಿಗೆ ಮನೆಯ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸುಮಾರು 25ರಿಂದ 30 ದಲಿತ ಮತ್ತು ದೇವದಾಸಿ ಕುಟುಂಬಗಳು ನಿರಂತರವಾಗಿ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕೊಂಡು ಬದುಕ್ತಾ ಇದ್ರು. ಅವರಿಗೆ ಫಾರಂ 3 ಹಾಗೂ ಹಕ್ಕುಪತ್ರ ನೀಡಿಲ್ಲ. ಹಕ್ಕುಪತ್ರ ಇಲ್ಲದೆ ಆ ಕುಟುಂಬಗಳು ಸರ್ಕಾರದ ಸಕಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ನಿರ್ಗತಿಕರಂತೆ ಬದುಕುತ್ತಿದ್ದಾರೆ. ಹಿಂದೆ ತಾಲೂಕು ಕಚೇರಿ ಮುಂದೆ 7 ದಿನಗಳ ಕಾಲ ಧರಣಿ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಬರೀ ಹುಸಿ ಭರವಸೆ ನೀಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಸಂಪೂರ್ಣವಾಗಿ ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಅಂತ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ರು. ಸಂತ್ರಸ್ತ ಕುಟುಂಬಗಳಿಗೆ ಅಧಿಕೃತ ಹಕ್ಕುಪತ್ರ ದೊರೆಯುವವರೆಗೂ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಅದನ್ನೆಲ್ಲದನ್ನು ಕೂಡ ನೋಡಿ ಸಾಕಾಗಿ ಇವತ್ತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕುಂತೀವಿ. 8 ದಿನದೊಳಗೆ ನಾವು ಪಟ್ಟ ಕೊಡ್ತೀವಿ, ದಯಮಾಡಿ ತಾವು ಯಾವುದೇ ರೀತಿ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಸಮಾಧಾನದಿಂದ ಆಯ್ತು ಬಿಡು, ಮತ್ತೆ 3 ವರ್ಷನ ಕಾದೀವಿ, ಇನ್ನೊಂದು ವಾರಕ್ಕಾದ್ರೆ ಏನು ದೊಡ್ಡದೇನಲ್ಲ, ಒಂದು 7-8 ದಿನ ಅಂತ ಹೇಳಿ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಹೋರಾಟನ. 3 ವರ್ಷಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಬಂದು ಅವರು ನಮಗೆ ಒಂದು ರೈಟಿಂಗ್ನಾಗ ನಿಮಗೆ 3 ತಿಂಗಳ ಕಾಲಾವಧಿ ಒಳಗೆ ಪಟ್ಟ ನೀಡ್ತೀವಿ ಅಂತೇಳಿ ಒಂದು ರೈಟಿಂಗ್ನಾಗ ಕೊಟ್ಟಿದ್ರು. ಅದಾಗಿ ಮತ್ತೆ ನಾವು 1 ವರ್ಷಗಳ ಕಾಲ ಮತ್ತೆ ನಾವು ಹೆಚ್ಚಿಗೆ ಅವರಿಗೆ ದಿನಮಾನಗಳು ಕೊಟ್ಟರು ಕೂಡ ಯಾವುದೇ ರೀತಿ ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಗ್ಯಾರಂಟಿ ಸರ್ಕಾರದ ಜೊತೆಗೆ ಹಕ್ಕುಪತ್ರ ಮನೆ ಸಲ್ಲಿಸ್ಬೇಕಂತಂದು ಹೇಳಿ ಒಂದು ಆದೇಶ ಮಾಡಿತ್ತು. ಅದರಂತೆ ಒಂದು ಎಲ್ಲ ಸಭೆ ಸಮಾರಂಭಗಳನ್ನು ಮಾಡಿ ಸಚಿವರೆಲ್ಲರೂ ಇದು ಮಾಡಿದರು. ಆದರೆ ಈ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡೋಂಥ ಸರ್ಕಾರ ಯಾಕೆ ಇವ್ರಿಗೆ ಕೊಡೋಕ್ಕೆ ವಿಳಂಬ ಮಾಡ್ತೈತಿ? ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನಾನು ನಮಗೆ ಕೊಡ್ತೇನೆ. ಈಗ ನನಗೆ ಮಾಹಿತಿ ಗೊತ್ತಿಲ್ಲ ಅಂತ ಕೇಳಿದ್ರೆ ನಾನಿಲ್ಲ ಪ್ರಸ್ತಾವನೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತ್ತೆ ರಿಮೈಂಡರ್ ಹಾಕ್ತೀನಿ, ಆಮೇಲೆ ಅವ್ರ ಮೇಲೆ ಕಳಿಸ್ಕೊಡ್ತೀನಿ. ಹಕ್ಕುಪತ್ರಕ್ಕಾಗಿ ಅಭಿಯಾನ ಮಾಡ್ತೈತೆ ಸರ್ಕಾರ, ಆದ್ರೆ ಹಕ್ಕುಪತ್ರ ಕೇಳ್ಕೊಂಬಂದರಿಗೆ ಕೊಡ್ತಾ ಇಲ್ಲ. ಇದು ಯಾವ ರೀತಿ ನ್ಯಾಯ ಅಂತ ನಾವು ತಡವಾಗಿದೆ, ಇಲ್ಲ ನನಗೆಲ್ಲ ತಡ ಆಗಿದೆ. ಈ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಇವತ್ತು ಇಲ್ಲ ನಾಳೆ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಏನಾಗಿದೆ ಅಂತ ನೋಡ್ಕೊಂಡು ಸಮಸ್ಯೆ ಬಗ್ಗೆ ಕೆಲಸ ಮಾಡ್ತೀನಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.